ನಮಸ್ಕಾರ ಎಲ್ರಿಗೂ. ಸೊ ಸಂಡೇ ಲೇಟಾಗಿ ಎದ್ದಿದ್ದೀನಿ, ಹೇಳೋದೇ 8:30 ಆಯಿತು. ಇವಾಗ 9 ಗಂಟೆ ಆಗಿದೆ. ಆರವಿಷನ್ಗೆ ಟಿಫನ್ ರೆಡಿ ಮಾಡ್ಲಿಕ್ಕತ್ತಿದ್ದೀನಿ, ಶಾವಿಗೆ ಉಪ್ಪಿಟ್ಟು. ಸೊ ಅವ್ರಿಗೆ ಸ್ನಾನ ಮಾಡಿಸಿ ಟಿಫನ್ ಮಾಡಿಸಿ ನಾನು ಸ್ನಾನ ಮಾಡಿ ರೆಡಿಯಾಗಿ ಪೋಲಿಯೋ ಹಾಕಿಸ್ಕೊಂಡು ಬಂದು ನಮಗೆ ಟಿಫನ್ಗೆ ರೆಡಿ ಮಾಡಬೇಕು. ನಾನೇನೂ ಇಲ್ಲ, ಚುಮ್ಮರಿ ಮತ್ತು ಕಾಂದ ಬಜ್ಜಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ ರೆಸಿಪಿ ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಓಕೆ, ಇವಾಗ ಅವರಿಗೆ ಟಿಫನ್ ರೆಡಿ ಮಾಡಿ ಸ್ನಾನ ಮಾಡಿಸಿ ನಾನು ರೆಡಿಯಾಗಿ ಮತ್ತೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾನು ಇಲ್ಲಿ 4ರಿಂದ 5 ಈರುಳ್ಳಿನ ಸಣ್ಣಗೆ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟು, ಕರಿಬೇವು ಮತ್ತು ಕೊತ್ತಂಬರಿನ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಬೌಲ್ಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಅದಕ್ಕೆ ಕರಿಬೇವು, ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಅಜ್ವಾನನ ಕೈಯಿಂದ ಈ ಥರ ತಿಕ್ಬಿಟ್ಟು ಹಾಕ್ಕೊಳ್ತೀನಿ, ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತೀನಿ. ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪನೇ ಚಿಟಿಕೆಯಷ್ಟು ಸೋಡಾ ಹಾಕ್ಕೊಳ್ತೀನಿ. ತೀರಾ ಜಾಸ್ತಿ ಹಾಕೋಬಾರ್ದು, ನೀರು ಹಿಡಿಯುತ್ತೆ. ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು, 1 ಸ್ಪೂನಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಅದನ್ನು ಹಾಗೇ ಮೊದಲು ಸ್ವಲ್ಪ ಕಲಿಸ್ಕೊಂಡ ನಂತರ ಇದಕ್ಕೆ ಸ್ವಲ್ಪನೇ ಕಡಲೆ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊತೀನಿ. ನಾನಿಲ್ಲಿ 1 ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದೆಲ್ಲದನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಂಡು ಈಗ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಆದಷ್ಟು ಗಟ್ಟಿಯಾಗಿ ನೋಡಿ, ಈ ಥರ ಗಟ್ಟಿಯಾಗಿಯೇ ಕಲಿಸ್ಕೊತೀನಿ ನಾನು. ಅಂದರೆ ಇದು ಈರುಳ್ಳಿ ಎಲ್ಲ ನೀರು ಬಿಟ್ಕೊಳ್ಳುತ್ತಲ್ವ, ಅದಕ್ಕೋಸ್ಕರ. ಇವಾಗ ಈ ಥರ ಗಟ್ಟಿಯಾಗಿ ಕಲಿಸ್ಕೊಂಡ್ಬಿಟ್ಟು ಇದನ್ನು ಒಂದು ಅರ್ಧ ಗಂಟೆ ನೆನೆಯಲಿಕ್ಕೆ ಹಾಗೇನೆ ಬಿಡ್ತೀನಿ. ಅಲ್ಲಿವರೆಗೂ ಅಂದರೂ ಅದು ನೀರು ಬಿಟ್ಕೊಂಡು ಸ್ವಲ್ಪ ತೆಳ್ಳಗಾಗುತ್ತೆ. ಈ ಕಡೆ ನಾನು ಚುಮ್ಮರಿಗೆ 2 ಈರುಳ್ಳಿ, 1 ಟೊಮೆಟೊನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಚುಮ್ಮರಿನ ಹಾಕ್ಕೊಳ್ತೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಅಚ್ಚ ಖಾರ ಪುಡಿನ ಈ ಥರ ಹಾಕ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ. ಇವಾಗ ನಾನಿಲ್ಲಿ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತೀನಿ. ಇದಕ್ಕೆ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಕಲಿಸ್ಕೋಬೇಕು ಚೆನ್ನಾಗಿ. ಈ ಥರ ಚೆನ್ನಾಗಿ ಇದೆಲ್ಲ ಮಿಕ್ಸ್ ಆಗೋವರೆಗೂ ಕಲಿಸ್ಕೊಂಡು ಇದನ್ನು ಬರೀ ಟೀ ಜೊತೆನೂ ತಿನ್ಬೋದು, ಆದರೆ ಬಜ್ಜಿ ಜೊತೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಇವಾಗ ನಾನು ಇದನ್ನು ರೆಡಿ ಮಾಡಿ ಇಟ್ಬಿಟ್ಟು ಆರವ್ ಈಶಾನ್ಗೆ ಪೋಲಿಯೋ ಹಾಕ್ಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ನಾನು ಈ ಥರ ರೆಡಿಯಾಗಿದ್ದೀನಿ ನೋಡಿ. ಇವರು ಸ್ನಾನ ಮಾಡಿ ರೆಡಿಯಾಗಿ ಟಿಫನ್ ಮಾಡಿ ಕಾಯ್ತಾ ಇದ್ದಾರೆ. ಇವರು ಮತ್ತೆ ಎವ್ರಿ ಸಂಡೇ ಥರ ಊರಿಗೆ ಹೋಗೋದು ಅಂದ್ಕೊಂಡಿದ್ದಾರೆ. ಸೊ ಹೊರಟ್ವಿ ನಾವು. ಈ ಉತ್ತರ ಕರ್ನಾಟಕದ ಕಡೆ, ಸ್ಪೆಷಲಿ ಹುಬ್ಬಳ್ಳಿ ಧಾರವಾಡ ಕಡೆ ಅಂದರೆ ಫೇಮಸ್ಸು ಗಿರ್ಮಿಂಟು, ಎಗ್ ರೈಸು, ಬಜ್ಜಿ. ಸಾಯಂಕಾಲ ಯಾವುದೇ ಬಸ್ ಸ್ಟ್ಯಾಂಡ್ ಕಡೆ ಹೋದ್ರೂ ಕೂಡ ಬಜ್ಜಿ ಸ್ಮೆಲ್ಲು ಸಖತ್ತಾಗಿ ಬರ್ತಿರುತ್ತೆ. ಇದಕ್ಕೆ ಕೆಲವೊಬ್ಬರು ಈರುಳ್ಳಿ ಬಜ್ಜಿ ಅಂತಾರೆ, ಬಟ್ ಇದರ ನಿಜವಾದ ಹೆಸರು ಕಾಂದ ಬಜ್ಜಿ ಅಂತ. ನಮಗೆ ತುಂಬ ಇಷ್ಟ, ಬಟ್ ಏನು ಮಾಡೋದು, ಕ್ಲಿಪ್ಪೇ ಮಿಸ್ ಆಗೋಗಿದೆ ಬಜ್ಜಿ ಮಾಡಿದ್ದು. ನಾವು ಬಂದ್ವಿ ಇಲ್ಲಿ ಪೋಲಿಯೋ ಹಾಕಿಸ್ಲಿಕ್ಕೆ. ಅವರೇನು ಹಠ ಮಾಡಲಿಲ್ಲ, ಹಾಕಿಸ್ಕೊಂಡ್ರು. ಹಾಗೇನೆ ಮುಗಿಸ್ಕೊಂಡು ಇಲ್ಲಿ ದಾನಮ್ಮ ದೇವಿ ಟೆಂಪಲ್ ಅಂತ ನಾವು ಒಂದು ಸಾರಿನೂ ಹೋಗಿದ್ದಿಲ್ಲ, ನಮಸ್ಕಾರ ಮಾಡಲಿಕ್ಕೆ ಒಳಗಡೆ ಹೋದೆ. ಏನೋ ಮಾಡ್ಲಿಕ್ಕತ್ತಿದ್ದಾರೆ ಅಂತ ಹೆದರಿದ್ದು ಅವರು. ಆಮೇಲೆ 2 ಡ್ರಾಪ್ ಹಾಕಿದ ಕೂಡಲೇ ಏನೂ ಇಲ್ಲ ಇಷ್ಟೇ ಅಂತ ಗೊತ್ತಾಯಿತು. ಅವರೇನು ಹಠ ಮಾಡಲಿಲ್ಲ, ಅಳಲಿಲ್ಲ. ಸೊ ಇದೆಲ್ಲ ಮುಗಿಸ್ಕೊಂಡು ನಾನು ಇಲ್ಲಿ 3 ವರ್ಷಲಿಂದ ಇದ್ದರೂ ಕೂಡ ಈ ಟೆಂಪಲ್ಗೆ ಹೋಗಿದ್ದಿಲ್ಲ. ಹೇಗಿದ್ರು ಪೋಲಿಯೋ ಅಲ್ಲೇ ಇತ್ತಲ್ವ, ಪೋಲಿಯೋ ಹಾಕಿಸ್ಕೊಂಡ್ಬಿಟ್ಟು ಒಳಗಡೆ ಹೋದೆ. ಬಟ್ ಇಶಾನ್ ಬರಲಿಲ್ಲ, ಅವ್ರ ಪಪ್ಪ ಬರಲಿಲ್ಲ ಅಂತ ಇಶಾನ್ ಬರಲಿಲ್ಲ. ಆರವ್ ನಾನು ಮಾತ್ರ ಹೋಗಿದ್ದೀವಿ. ಇದರಲ್ಲಿ 1-2 ಕ್ಲಿಪ್ ಮಿಸ್ ಆಗಿದೆ ಫ್ರೆಂಡ್ಸ್. ಏನು ಅಂದರೆ ಬಜ್ಜಿ ಮಾಡಿರೋದು ಮತ್ತು ದೇವಸ್ಥಾನದೊಳಗಡೆ ವಿಡಿಯೋ ಶೂಟ್ ಮಾಡಿರೋದು 2 ಕ್ಲಿಪ್ ಮಿಸ್ ಆಗಿದೆ. ಎಲ್ಲಿ ಹೋಯಿತು ಅಂತ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ನೋಡ್ಕೊಂಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ. ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ಎಲ್ರಿಗೂ.